ಹಾಯ್ ಎಲ್ಲರಿಗೂ ಈ ಒಂದು ರ್ಯಾಂಡಮ್ ಡೇ ವಿಡಿಯೋಗೆ ವೆಲ್ಕಮ್ ಮಾಡ್ತಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ರುಚಿತಾಸ್ ಕನ್ನಡ ಬ್ಲಾಗ್. ಸೊ ಈ ಒಂದು ರ್ಯಾಂಡಮ್ ವಿಡಿಯೋ ಹೇಗಿರುತ್ತೆ ಅಂತ ಕಮೆಂಟ್ ಮಾಡಿ ಲಾಸ್ಟ್ವರೆಗೂ ನೋಡಿ. ಯಾಕಂದರೆ ಇನ್ಸ್ಟಾಗ್ರಾಮಲ್ಲಿ ತುಂಬ ಇನ್ಸ್ಪಿರೇಷನ್ ಕೋಟ್ ಹೇಳಿ ಅಂತ ಕೇಳ್ತಾರೆ. ದಿನ ಒಂದೊಂದು ವಿಡಿಯೋದಲ್ಲಿ ಒಂದು ಕೋಟ್ ಹೇಳೋಣ ಅಂತ ಅಂದ್ಕೊಂಡಿದ್ದೀನಿ. ಇದು ನನ್ನ ಸೋಮವಾರ 22nd ಆಫ್ ದಿಸ್ ಮಂತ್, ಬಟ್ ಲೇಟಾಗಿ ಅಪ್ಲೋಡ್ ಮಾಡ್ತಿದ್ದೀನಿ. ಸೊ ವರದರಾಜೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ನಾನು ಹೋಗಿದ್ದೆ. ಇದಿರೋದು ಬಿಡ್ದಿ ವಂಡರ್ಲಾ ಪಕ್ಕದ ರೋಡಲ್ಲೇ. ಒಂದು 4 ಮಂತ್ಸಿಂದ ಹೋಗಿದ್ದೀನಿ. ಇಲ್ಲಿ ನಾನು ಹೋದಾಗೆಲ್ಲ ಅಂದರೆ ಆನ್ ಆ್ಯಂಡ್ ಆಫ್ ಹೋಗ್ತೀನಿ. ಹೋದಾಗೆಲ್ಲ ಕುಂಬಳಕಾಯಿ ದೀಪ ಹಚ್ತೀನಿ. ಸೊ ಕೇಳ್ಕೊಂಡು ಬಂದು ಹಚ್ಚೋದು ಆ ಥರ ಏನಿಲ್ಲ. ಸೊ ನಮ್ಗೆ ಈ ಕೆಲಸ ಆಗಬೇಕು ಅಂತ ಕೇಳಿ ಹಚ್ತೀನಿ. ನನಗೆ ಏನಕ್ಕೆ ಈ ದೀಪ ಹಚ್ಚಬೇಕು ಅಂತ ಅನ್ನಿಸ್ತು ಅಂದರೆ IC ಈಸ್ ನಾಟ್ ವೆಲ್, ಅದಕ್ಕೋಸ್ಕರ. ಅದು ಬಿಟ್ಟರೆ ಇನ್ನೇನು ಅಂತ ತೀರೋ ಪರ್ಸ್ನಲ್ ಅಂತ ಏನಿಲ್ಲ. ಸೊ ಮಧ್ಯದಲ್ಲಿ ನಮ್ಮ ದೇವಿಕಾ ತುಂಬ ಡಿಸ್ಟರ್ಬ್ ಮಾಡ್ತಿದ್ದಾಳೆ. ಸೊ ನನ್ನ ಒಂದು ವ್ರತ ಕ್ಯಾಪ್ಚರ್ ಮಾಡ್ತಿದ್ದಾಳೆ ಬಿಕಾಸ್ ಆಫ್ ಬ್ಲಾಗ್. ನನ್ನ ಒಂದು ಡೆಡಿಕೇಶನ್ ಅವಳ ಮೇಲೆ ನೋಡ್ಬೋದು. ಪ್ಲೀಸ್ ಬ್ಲಾಗ್ ಮಾಡಿ ಅಂತಲೇ ಹೇಳ್ತಾಳೆ. ಕೆಂಪು ಕಲ್ಲು ಲಿಂಗೇಶ್ವರ ಅಂತಲೇ ಇದು ಪ್ರಸಿದ್ಧಿ ಆಗಿದೆ. ಯಾರಿಗೆ ಏನೇ ಕಷ್ಟ ಇದ್ರೂ ಒಂದು ಸಲ ಇಲ್ಲಿ ಹೋಗ್ಬಿಟ್ಟು ಬನ್ನಿ. ಸೊ ನಿಮಗೂ ತುಂಬ ಇಷ್ಟ ಆಗುತ್ತೆ. ಪ್ಲೇಸ್ ಆ್ಯಂಬಿಯನ್ಸ್ ಹೇಗಿದೆ ಅಂತ ಹೇಳಿದರೆ ತುಂಬ ಪೀಸ್ಫುಲ್ ಆಗಿದೆ. ಸಿಕ್ಕಾಪಟ್ಟೆ ನಿಮಗೆ ಖುಷಿ ಆಗುತ್ತೆ. ಯಾಕಂದರೆ ಅಷ್ಟು ನೆಮ್ಮದಿ ಸಿಗುತ್ತೆ. ಹೋದರೆ ಮಹಾಮಂಗಳಾರತಿಗೆ ಹೋಗಿ ಯಾರು ಹೋಗ್ತೀರಾ ಹೋಗಿ ಬಂದಾದ್ಮೇಲೆ ಕಮೆಂಟ್ ಹಾಕಿ ರುಚಿತಾ ತುಂಬ ಚೆನ್ನಾಗಿದೆ, ಇಲ್ಲ ನಿಮ್ಮ ಅನುಭವನ ಕಮೆಂಟ್ ಮಾಡಿ. ಯಾಕಂದರೆ ನನ್ನ ಅನುಭವ ಅಂತೂ ತುಂಬ ಚೆನ್ನಾಗಿತ್ತು, ತುಂಬ ಅಂದರೆ ತುಂಬ. ಸೊ ನಾನು ಕುಂಬಳಕಾಯಿ ದೀಪ ಹಚ್ಚಿದಾಗ ನಂಗೆ ತುಂಬ ನೆಮ್ಮದಿ ಆಗುತ್ತೆ, ತುಂಬ ಇಷ್ಟ ಆಗುತ್ತೆ. ಆಬ್ವಿಯಸ್ಲಿ ವಿ ಆರ್ ಆಲ್ ಲೈಕ್ 90s ಕಿಡ್. ಸೊ ನಮಗೆಲ್ಲ ತುಂಬ ದೇವರು ಫ್ಯಾಮಿಲಿಯಲ್ಲಿ ಓರಿಯೆಂಟೆಡ್ ಆಗಿರ್ತೀವಿ. ಸೊ ಅಂಥ ಹುಡುಗಿರಿಗೆ ಇನ್ನೂ ತುಂಬ ಖುಷಿ ಆಗುತ್ತೆ. ಹೊರಗಡೆ ಸ್ಪೇಷಿಯಸ್ ಆಗಿ ಪ್ಲೇಸ್ ಇದೆ, ತುಂಬ ಜನ ದೀಪ ಹಚ್ತಿರ್ತಾರೆ. ಯು ಕ್ಯಾನ್ ಸಿ ಇಟ್. ಇದು ಹೊರಗಡೆ ದೀಪ ಹಚ್ಚಿ ಅದನ್ನು ಇಡೋಕ್ಕೆ ಅಂತಲೇ ಪ್ಲೇಸ್ ಮಾಡಿರ್ತಾರೆ. ಅದು ಹೋಗ್ತಾ ತುಂಬ ಹೊಗೆ ಆಗುತ್ತೆ ಅಂತಲೇ. ಬಟ್ ತುಂಬ ಇಷ್ಟ ನನಗೆ ಈ ದೇವಸ್ಥಾನ. ಯಾಕೋ ಏನೋ ಗೊತ್ತಿಲ್ಲ, ತುಂಬ ನಾನು ಇಷ್ಟಪಟ್ಟು ಹೋಗೋ ದೇವಸ್ಥಾನ ಇದು. ತುಂಬ ಖುಷಿ ಆಗುತ್ತೆ. ಆವತ್ತಿನ ದಿನವೇ ನನಗೆ ಎಂಟೈರ್ ದಿನ ಇಟ್ ಶುಡ್ ಬಿ ವೆರಿ ಒಂದು ಪಾಸಿಟಿವ್ ವೈಬ್ ಆಗಿರುತ್ತೆ. ನಿನಗೂ ಹೆಲ್ಪ್ ಆಗುತ್ತೆ ಅಂತ ಈ ವಿಡಿಯೋನ ತೋರಿಸ್ತಾ ಇದ್ದೀನಿ. ವಾಟ್ ಆರ್ ಯು ಡೂಯಿಂಗ್ ಮೇಡಮ್? ಅಮ್ಮುಗೆ ಶಾಪಿಂಗ್. ಡಾಟರ್ ಬೇರೆ ನೀನೇನು ಕೊಡ್ಸಕ್ಕಾಗಿಲ್ಲ. ಅಯ್ಯೋ, ನಿನ್ನ ಡಾಟರ್ನ ಏನು ಮಾಡ್ತೀಯಾ? ಅಲ್ಲ ಮುಂದೆ ಫ್ಯೂಚರಲ್ಲಿ ಡಾಕ್ಟರಾ? ಅವ್ಳು ಏನಾಗ್ತಾಳೋ ಅದಾಗಲಿ. ನಾನು ಅದಾಗಬೇಕು ಇದಾಗಬೇಕು ಅಂತ ಏನಿಲ್ಲ. ಈಗಿನ ಮಕ್ಕಳು ತುಂಬ ಶಾರ್ಪ್. ಹೌದು. ಎಲ್ಲಿದ್ದೀವಿ ನಾವು? ನಾವು ಸದ್ಯಕ್ಕೆ ಟರ್ಕಿಲಿದ್ದೀವಿ. ಟರ್ಕಿಯಿಂದ ಲ್ಯಾಂಡ್ ಆಗಿದ ತಕ್ಷಣ ಎಲ್ಲರಿಗೂ ಹೇಳ್ತೀವಿ. ಸೊ ಏನೇನು ಮಾಡಿದ್ವಿ ಇವತ್ತು? ಏನು ದಬಾಕಿಲ್ಲ. ಅವಳು ಕೆಲಸ ಮಾಡ್ಕೊಂಬಂದು ನಾನು ಮನೇಲಿ ಚೆನ್ನಾಗಿ ಮಲಗಿಲ್ಲ. ಕ್ಲಿನಿಕ್ ಹೋಗಿ ಪೇಷಂಟ್ಸ್ನ ಅಟೆಂಡ್ ಮಾಡಿ ಪೇಷಂಟ್ಸಿಗೆ ಟ್ರೀಟ್ಮೆಂಟ್ ಕೊಟ್ಟು ಮನೆಗೆ ಹೋಗಿ ಊಟ ತಿಂದು ಆಮೇಲೆ ಮಲಗಿ ಬಂದ್ರೆ ಡೈರೆಕ್ಟ್ ದೇವಸ್ಥಾನಕ್ಕೆ ಹೋಗಿದ್ದೀನಿ ಇವತ್ತು. ನೋಡಿದೆ ಆ್ಯಕ್ಚುಲಿ ದೇವಸ್ಥಾನಕ್ಕೆ ದೀಪ ಹಚ್ಚಿ ಬಂದಿದ್ದೀನಿ. ನಮ್ಮ ಹುಡುಗಿಗೆ ಒಂದು ಒಳ್ಳೆ ಹುಡುಗ ಸಿದ್ವಿ ಅಂತ. ಸಿಕ್ಕಿದಾನಲ್ಲ ಅಮ್ಮ, ಅಷ್ಟೇ ಇರೋ ನೋಡು. ಇಂಡೈರೆಕ್ಟಾಗಿ ನನಗೆ ಸಿಗಲಿ ಅಂತ. ಸೊ ಹ್ಯಾವಿಂಗ್ ಫನ್ ಟೈಮ್. ಇಷ್ಟೊಂದು ಜನಕ್ಕೆ ಮುಂದೆ ಇಷ್ಟು ಪನ್ಯಾಗಾಡ ನಾವಿಬ್ಬರು ಮಾತ್ರ. ಬೇರೆಯವ್ರಿಗೆ ಚಾನ್ಸೇ ಇಲ್ಲ. ನಾನು ಬಂದು 1 hour ಆಯಿತು ಬಿಕಾಸ್ ಆಫ್ ಮೈ ಆ್ಯಕ್ಚುಲಿ ಐ ಡಿಂಟ್ ಟೆಲ್ ಯು ಅಬೌಟ್ ದಿಸ್ ಗೈಸ್. ಹೆಂಗೆ ಗೊತ್ತಾ, ನಾನು ಲಾಗೌಟ್ ಬಂದು 7 o'clock. ಸೊ ಮೇಡಮ್ ಬಂದಿರೋದು ಎಷ್ಟೊತ್ತಿಗೆ ಅಂದರೆ 6:30 ಅಲ್ಲ 6:20ಕ್ಕೆ. ಸೊ ನಾನು ಬಂದಿದ್ದು ಮೇಡಮ್ ಅವ್ರನ್ನ ಮೀಟ್ ಮಾಡೋದು 7:30. ಸೊ ಆಲ್ಮೋಸ್ಟ್ ಒಂದು 1 hour ಮೇಲೆ 10 minutes ವೆಯ್ಟ್ ಮಾಡಿದ್ದಾರೆ ನನಗೋಸ್ಕರ. ಒಂದೇ ಜಾಗಕ್ಕೆ ಕುತ್ಕೊಂಡು ಹೋಗೋ ಒಳಗಡೆ ಅಂದ್ರೆ ಹೋಗಿಲ್ಲ. ಬಾ ನೀನು ಬಂದಮೇಲೆ ನಾನು ಹೋಗ್ತೀನಿ ಅಂತ. ಬಿಕಾಸ್ ಅದು ಅವರ್ ಟೈಮ್ ಅಂತ ಬೇಕಲ್ವಾ. ಸೊ ಅವಳು ಮೀ ಟೈಮ್ ಮಾಡ್ಕೊಳ್ಳೋದು ಫ್ರೆಂಡ್ಶಿಪ್ ಮ್ಯಾಟರ್ಸ್ ಅಲ್ಲ. ಕರೆಕ್ಟ್. ಅದು ಬೇರೆಯವ್ರು ಆಗಿದ್ರೆ ಬಿಟ್ಬಿಟ್ಟು ಹೋಗಿ ಶಾಪಿಂಗ್ ಮುಗಿಸ್ಕೊಂಡು ಬಂದು ನೀನು ಲೇಟಾಗಿ ಬಂದೆ ಕಣೆ ಬಾ ಜ್ಯೂಸ್ ಕುಡ್ಕೊಂಬರೋಣ ಸಾಕು ಹೋಗು ಅಂತಪ್ಪ.
ನಾನು ಕ್ಯಾಟಗರಿ ಅಲ್ಲ. ಇಫ್ ಶಿ ಇಸ್ ನಾಟ್ ದೇರ್ ನಾನು ಹೆಡ್ಗಾಲ್ ಕೂಡ ಹೊರಗಡೆ ತೆಗೆದು ನನ್ನ ಕಾರಲ್ಲಿ ಎ ಸಿ ಹಾಳು ಮಾಡ್ಕೊಂಡ್ಬೋದಿದ್ದೀನಿ. AC 1 hour ಹೋಗಿಲ್ವಾ? ನನ್ನ ಹಾರ್ಟ್ ಡಸ್ಟ್ ಆಗ್ಬಿಡುತ್ತಲ್ಲ ಮುಖ ಆಮೇಲೆ. ನೋಡೋಣ ಫಸ್ಟು. ತೋರಿಸಿ ಈಗ ಏನು ಮಾಡ್ತಿದ್ಯಾಮೋ? ಅದಕ್ಕೆ ಪ್ರೋಟೀನ್ ಬಾರ್ನ ಟೆಂಪ್ಟ್ ಹೆಂಗಾಗ್ತಿತ್ತು ಅಂದರೆ ತಿನ್ನಬೇಕು ಅಂತ ಅನಿಸ್ತಾ ಇತ್ತು. ಪಾಪ ಹುಡುಗ ನನಗೆ ಬಂದು ಫೀಲ್ ಮಾಡಿಸ್ತೀನಿ ಅಂತ ಅವ್ನು ಎಸ್ಕೇಪ್ ಆದ. ನಾನು ಇದನ್ನು ಎಸ್ಕೇಪ್ ಮಾಡ್ತಿದ್ದ. ಹೌ ಇಸ್ ಇಟ್? ಸೊ ಡಿನ್ನರ್ ಎಸ್ಕೇಪ್ ಇವಾಗ ಆಗುತ್ತೆ. ಪ್ರೋಟೀನ್ ಬಾರ್ ತಿಂದ್ಬಿಟ್ಟು ಇಷ್ಟು ರಾತ್ರಿಯಲ್ಲಿ ಕತ್ತಿಂದನೇ ಮಜಾ ಗೊತ್ತಾ? ಟೇಸ್ಟ್ ಚೆನ್ನಾಗಿರುತ್ತೆ. ಕಳ್ಳಿ ಅನ್ಕೊಂಡ್ಬಿಟ್ಟಿರೋನು. ಇಷ್ಟು ಕ್ಯೂಟ್ ಆಗಿದೆ. ಲುಕ್ ಅಟ್ ದಿಸ್ ಶೈನಿ ಶಿಮರಿ ಸಾಫ್ಟ್. ಇದು ಇವಳು ಸಡನ್ನಾಗಿ ನೈಟ್ ಪ್ಲಾನ್ ಮಾಡ್ತಾಳಲ್ಲ 5 ನಿಮಿಷದಲ್ಲಿ ಸಿಗಬೇಕು ಅಂತ, ಅವಾಗ ಹಾಕೊಂಬರಕ್ಕಿದ್ದಲ್ಲ. ಹಾಂ, ನಮ್ಮಿಬ್ರು ಕ್ರಾಪ್ ಟಾಪ್ ಇದೆ. ಎಷ್ಟು ಶಾಪ್ ಮಾಡಿದ್ದೀವಿ ಆ್ಯಕ್ಚುಲಿ ಝಾರಾದಲ್ಲಿ. H&M ಝಾರಲ್ಲಿಲ್ಲ, H&M ಮೋಸ್ಟ್ ಕ್ರಾಪ್ ಟಾಪ್ಸ್ ಅಂದರೆ ಮಕ್ಕಳು ಸೆಕ್ಷನ್ 12-13 ಇಯರ್ಸ್ ಕ್ರಾಪ್ ಟಾಪ್ಸ್. ಅವರಿಗೆ ಫುಲ್ ಟಾಪು, ನಮಗೆ ಕ್ರಾಪ್ ಟಾಪು. Did you like it? It is okay for me. But ನೈಟ್ ಚೆನ್ನಾಗಿ ಕಾಣಿಸುತ್ತೆ ಅಲ್ಲ? ಹೌದು. ನಿಂಗೇನು ಅನಿಸ್ತದೆ? I am also okay type kind of a mind. It's not 100% buying a mind. When it was in the display, I was felt okay, this is a one, but Fitting is good. so good. Hi Sri, how was the watch? See, show the watch. Watch ತೋರಿಸಿ. Watch. Light on ಮಾಡಿ ಚಿನಿ. How was it? ಚೆನ್ನಾಗಿದ್ಯಾ? No. ಚೆನ್ನಾಗಿದೆ ಅಂದಿದ್ದವಳು. ಚೆನ್ನಾಗಿದೆ. ಸೇ ಥ್ಯಾಂಕ್ಸ್ ಟು ಮಮ್ಮಿ. ಥ್ಯಾಂಕ್ಸ್ ಟು ಮಮ್ಮಿ ಕೊಡು, ಕಿಸಿ ಕೊಡು. ಈ ಬ್ಲಾಗ್ನ ಇಲ್ಲೇ ಎಂಡ್ ಮಾಡಬೇಕು ಅಂತ, ಬಿಕಾಸ್ ಅಲ್ಲ, ನಾನು ಮಾರ್ನಿಂಗ್ ಟೆಂಪಲ್ಗೆ ಹೋಗಿದ್ದೆ. ಅನ್ಎಕ್ಸ್ಪೆಕ್ಟೆಡ್ಲಿ ಐ ಮೆಟ್ ಅಂಜಲಿ ಆ್ಯಂಡ್ ವಿ ಹ್ಯಾಡ್ ಅ ಫನ್. ಬಟ್ ಲೈಫ್ ಅನ್ನೋದು ತುಂಬ ಅನ್ಪ್ರಿಡಿಕ್ಟಬಲ್. ಲೈಫಲ್ಲಿ ಏನಾಗುತ್ತೆ ಅಂತ ನಾವು ಅಂದ್ಕೊಳ್ಳೋದಕ್ಕಾಗಲ್ಲ, ಆಗಿದೆ ಅಂತಲೂ ಊಹೆ ಕೂಡ ಮಾಡೋಕ್ಕಾಗಲ್ಲ. ಕೆಲವೊಂದ್ಸಲಿ ತುಂಬ ಜನ ಹೇಳ್ತಾರೆ ಪಾಸ್ಟ್ನ ಮರೆತುಬಿಟ್ಟು ಇರಬೇಕು ಅಂತ. ವಿ ಕಾಂಟ್ ಮೂವ್ ಆನ್ ಈಸಿಲಿ. ಇವಾಗ ನಾವು ಅಷ್ಟೇ, ಫಾರ್ ಎಕ್ಸಾಂಪಲ್ ನನ್ನ ಫ್ರೆಂಡಿಗೋ ನನ್ನ ತಂಗಿಗೋ ಇನ್ನೊಬ್ರಿಗೆ ಮೂವ್ ಆನ್ ಆಗು ಅಂತ ಹೇಳೋದು ತುಂಬ ಈಸಿ. ಇಟ್ ಈಸ್ ವೆರಿ ಸ್ಮಾಲ್ ವರ್ಡ್, ಬಟ್ ಮೂವ್ ಆನ್ ಆಗು ಅಂತ ಹೇಳಿ ಅವ್ರಿಗೆ ತೊಗೊಳ್ತಾರಲ್ಲ, ಅದು ತುಂಬ ಕಷ್ಟ. ಯು ಹ್ಯಾವ್ ಟು ಅಕ್ಸೆಪ್ಟ್ ಅ ಸಿಚುವೇಶನ್ ಆ್ಯಂಡ್ ಅವರು ನಮ್ಮ ಜೊತೆಲಿರ್ತಾರೆ. ಸೊ ಯು ಕಾಂಟ್ ಇವನ್, ಇವಾಗ ಒಂದು ಗಂಡ ಹೆಂಡತಿ ತಗೊಳ್ಳಿ, ದೇ ವಿಲ್ ಬಿ ಅಟ್ಲೀಸ್ಟ್ 5 years ಜೊತೆಲಿ ಇರ್ತಾರೆ. ಆಲ್ ಆಫ್ ಅ ಸಡನ್ ಹೆಂಡತಿ ಆಗಲಿ ಗಂಡ ಆಗಲಿ ನೆಕ್ಸ್ಟ್ ಡೇ ಇಲ್ಲ
ಅಂತ ಅಂದಾಗ ಇಟ್ ಈಸ್ ನಾಟ್ ಈಸಿ ಟು ಅಕ್ಸೆಪ್ಟ್ ದಟ್ ವಾಟ್ ಎವರ್ ಇಟ್ ಶಿ ಮೈಟ್ ಲೆಟ್ ಗೋ, ಶಿ ಮೈಟ್ ಡೆಡ್, ಏನಾದರೂ ಆಗಿರಲಿ, ಬಟ್ ಅದನ್ನು ತೊಗೊಬೇಕು, ಅಕ್ಸೆಪ್ಟ್ ಮಾಡಬೇಕು ಅಂದಾಗ ನಮ್ಗೆ ಆಗೋ ನೋವಿದೆ ಅಲ್ಲ, ಇಟ್ ಈಸ್ ಮಚ್ ಮೋರ್. ಸೊ 100% ಮೂವ್ ಆನ್ ಆಗೋಕ್ಕೆ ಪ್ರತಿಯೊಬ್ಬರಿಗೂ ಆಗಲ್ಲ. ಹಾಗೆಯೇ ಕೆಲವೊಂದು ಪಾಸ್ಟಲ್ಲಿ ಆಗಿರೋ ಇನ್ಸಿಡೆಂಟ್ನ ಮರೆತರೆ ನಮ್ಮ ಲೈಫು ಭಾಳ ಬಂಗಾರದಂತಾಗಿರುತ್ತೆ. ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ನಿಮ್ಮ ಫ್ಯೂಚರಲ್ಲಿರೋರಿಗೆ ತುಂಬ ಜನ ಹೇಳ್ತಾರೆ, ಸೊ ಪಾಸ್ಟ್ ಹೇಳ್ಕೊಂಬಿಡು, ಪಾಸ್ಟಲ್ಲಿ ಇರೋದೆಲ್ಲ ಗೊತ್ತಾಗಲಿ ಅಂತ. ನೋ, ಪಾಸ್ಟಲ್ಲಿ ಇರೋದು ಯಾವತ್ತೂ ಅವ್ರಿಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಹೇಳಬೇಕು. ನನ್ನ ಒಂದು ಅನುಭವಕ್ಕೆ ತಕ್ಕನಾಗಿ ಹೇಳ್ತಾ ಇದ್ದೀನಿ ಮಾತನ್ನ. ಯಾಕೆ ಅಂತ ಹೇಳಿದ್ರೆ, ಇಫ್ ಯು ವಾಂಟ್ ಟು ಸೇ ಸಮಥಿಂಗ್, ಸೊ ನಾಳೆ ಜಗಳ ಆದಾಗ 100% ಅವರು ಅದೇ ವಿಷಯನ ತೊಗೊಳ್ತಾರೆ. ಯು ಕಾಂಟ್ ಇವನ್ ಇಮ್ಯಾಜಿನ್ ಅವರು ಆ ವಿಷಯ ತೊಗೊತಾರಾ ಇಲ್ವಾ ಏನು ಎತ್ತ ಅಂತ. ಯು ಕಾಂಟ್ ಇವನ್ ಸೇ ದ್ಯಾಟ್ ಇಲ್ಲ ನಾನು ತುಂಬ ಲವ್ ಮಾಡ್ತಾರೆ, ಸೊ ಈ ಒಂದು ಇದನ್ನು ಈ ಒಂದು ಟಾಪಿಕ್ ಅವ್ರು ತೆಗಿಯಲ್ಲ ಅಂತ ಯು ಸೆಡ್ ಎವ್ರಿಥಿಂಗ್. ಬಟ್ ಅದನ್ನು ಅವರು ಪಬ್ಲಿಕಲ್ಲಿ ಇದು ಮಾಡ್ತಾರೆ, ಏನದು ಶೋಕೇಸ್ ಮಾಡ್ತಾರೆ ಅವ್ರ ಬೆಸ್ಟ್ ಫ್ರೆಂಡ್ಗೆ. ಇವಾಗ ನಾವು ನಮ್ಮ ಗಂಡನ ಬಗ್ಗೆನೇ ಆಗಲಿ, ನಮ್ಮ ಬಾಯ್ ಫ್ರೆಂಡ್ ಬಗ್ಗೆ ಆಗಲಿ, ನಮ್ಮ ಮನೇಲಿ ಏನು ನಡೀತಿದೆ ಅಂತ ದ ಒನ್ ಹೂ ಈಸ್ ವೆರಿ ಕ್ಲೋಸ್ ಟು ಮೀ. ಇವಾಗ ಫಾರ್ ಎಕ್ಸಾಂಪಲ್ ಅಂಜು ಈಸ್ ವೆರಿ 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 ಕ್ಲೋಸ್ ಟು ಮೀ. ಸೊ ಅಂಜುಗೆ ನಾನು ಹೇಳ್ಕೊಂಡಿದ್ದೆ ಅಂತ ಅಂದ್ಕೊಳ್ಳಿ. ಒನ್ ಡೇ ಅಂಜುಗೆ ನಾನು ಎಲ್ಲ ಹೇಳ್ಕೊಂಡು ವಾಟ್ ಎವರ್ ಐ ಆಮ್ ಗೋಯಿಂಗ್ ದಟ್ ಸಿಚುವೇಶನ್ ಅಂತ ಹೇಳಿದಾಗ, ನನ್ನ ಗಂಡಂಗಾಗಲಿ ಯಾರಿಗೆ, ಅಥವಾ ನನ್ನ ಆಪೋಸಿಟ್ ಯಾರಿದ್ದಾರೆ ಅವ್ರು ನಂಗೆ ತುಂಬ ಕ್ಲೋಸ್, ಅವ್ರ ಜೊತೆ ನಾನು ಜೀವನ ಮಾಡ್ತಿರ್ತೀನಿ. ಬಟ್ ಅವ್ರಿಗೆ ಅಂಜು ಆ ವಿಷಯನ ಹೇಳಿದಾಗ ಶಿ ಮೈ ಡ್ಯಾಡ್, ಶಿ ಕಾಂಟ್ ಅಕ್ಸೆಪ್ಟ್ ದಟ್. ಅಯ್ಯೋ, ನನ್ನ ಟ್ರೂಲಿ ಪರ್ಸ್ನಲ್ ವಿಷಯ ಯೂನಿವರ್ಸಲ್ ಆಗಿಬಿಟ್ಟಿದೆ ಅಂತ ಒಂದು ಅವ್ರು ಇದು ಮಾಡ್ಕೊತಾರೆ. ಸೊ ನೆವರ್ ಎವರ್ ಡೂ ದ್ಯಾಟ್. ಹಾಗೆಯೇ ಮೂರನೇವ್ರ ಮುಂದೆ ಯಾವತ್ತೂ ಜಗಳ ಆಡೋಕ್ಕೆ ಹೋಗ್ಬೇಡಿ. ಇಟ್ ಈಸ್ ಸಂಬಡೀಸ್ ಲೈಕ್ ಅವ್ರೇನೋ ಒಂದು ಪ್ರಾಬ್ಲಮ್ ಮಾಡ್ತಾ ಇದ್ದಾರೆ, ಅವರಿಂದ ಅವ್ರಿಗೇನೋ ಒಂದು ವಿಷಯ ಗೊತ್ತಾಗಿದೆ ಅಂದರೆ, ಟೇಕ್ ಟೈಮ್, ಟೇಕ್ ದೆಮ್ ಔಟ್, ಆಸ್ಕ್ ದೆಮ್ ಇದು ಹಿಂಗೆ ಆಗ್ತಿದ್ಯಾ, ಇದು ನಿಜಾನಾ. ಸೊ ಇಫ್ ಯು ವಾಂಟ್ ಟು ಕ್ಲಿಯರ್ ದಟ್ ಮ್ಯಾಟರ್ ಅಲ್ಲೇ ಹೋದರೆ ಯೂನಿವರ್ಸ್ಗೆ ಗೊತ್ತಾಗಲ್ಲ. ಸೊ ಜನ ಒಂದು ಮಾತು ಸಿಗಲಿ ಅಂತ ಅಷ್ಟೇ ಬೇಗ ಮರ್ತೋಗ್ತಾರೆ. ವಾಟ್ ಎವರ್ ಇಟ್ ಈಸ್ ಅಷ್ಟು ಬೇಗ ಮರ್ತೋಗ್ತಾರೆ. ಬಟ್ ನಾನು ಹೇಳೋದು, ಒಂದು ನೆನಪಿನ ಶಕ್ತಿ ಇರುತ್ತೆ ಅಲ್ಲ ಅವ್ರಿಗೆ, ಅದು ಒಂದು ನೆನಪು ಇಟ್ಕೊಂಡಿರ್ತಾರೆ. ಓ ಶಿ ಡಿಡ್ ದಿಸ್, ಓ ಈ ಥರನ ಈ ಹುಡುಗಿ, ಅಥವಾ ಹುಡುಗ ಒಂದು ಗಂಡಸು ಅಂತ ಇದಾದ್ಮೇಲೆ ಅವ್ನು ಕೊಲೆ ಮಾಡಿದ್ರು ನೆಕ್ಸ್ಟ್ ಅವ್ನಿಗೆ ಹೆಣ್ಣು ಕೊಡ್ತಾರೆ. ಬಟ್ ಒಂದು ಹುಡುಗಿ ಕ್ಯಾರೆಕ್ಟರ್ ಹರಾಸ್ಮೆಂಟ್ ಆಯಿತು, ಅಯ್ಯೋ ಇವಳ ಅಂತ ಹೇಳಿದಾಗ ಇಟ್ ಈಸ್ ಮಚ್ ಏನದು ತುಂಬ ಪ್ರಾಬ್ಲಮ್ ಆಗುತ್ತೆ. ಲಾಂಗ್ ಟೈಮ್. ಯಾಕೆ ಇದನ್ನು ಹೇಳ್ತಾ ಇದ್ವಿ, ತುಂಬ ಜನ ನನ್ನ ವೀಡಿಯೋಸ್ ನೋಡ್ತಾರೆ. ವಾಟ್ ಎವರ್ ಇಟ್ ಈಸ್ ಅವ್ರಿಗೆ ಆಗಿರೋ ಅನುಭವ, ಯಾರು ಇದೇ ಥರ ಅನುಭವ ಆಗಿದ್ರೆ ದೇ ಹ್ಯಾವ್ ಟು ಕಮ್ ಔಟ್ ಲೈಕ್ ದ್ಯಾಟ್ ಅಂತ. ಸೊ ಯು ಕೆನಾಟ್ ಲೆಟ್ ಗೋ ದ ಥಿಂಗ್ಸ್ ವಾಟ್ ರಿಯಲಿ ಹರ್ಟ್ಸ್. ಯಾಕೆ ಅಂದರೆ ನಾವು ಅದಕ್ಕೆ ಯೂಸ್ ಟು ಹಾಕ್ಬಿಟ್ಟಿರ್ತೀವಿ. ಅವಾಗ ಏನಾಗುತ್ತೆ ಅಂದರೆ ಯು ಕೆನಾಟ್ ಲೆಟ್ ಗೋ ದಟ್. ಅದು ಇಲ್ಲ ಅಂತ ಹೇಳಿದ್ರೆ, ಇವಾಗ ದಿನಾ ಜಗಳ ಮಾಡಿಲ್ಲ ಅಂದರೆ ಗಂಡ ಹೆಂಡತಿಗೆ ನಿದ್ದೆನೇ ಬರೋಲ್ಲ. ಕೆಲವೊಬ್ರು ಅಷ್ಟು ಪ್ರೀತಿ ಮಾಡ್ತಿರ್ತಾರೆ, ದೇ ಯೂಸ್ ಟು ಫೈಟ್. ಹಾಗೇನೆ ಒಬ್ರು ನಾವು ತುಂಬ ಲವ್ ಮಾಡ್ತಿದ್ದೀವಿ ಅಂದಾಗ ಅವ್ರ ತೀರಾ ಪರ್ಸ್ನಲ್ ಥಿಂಗ್ನ ಪ್ಲೀಸ್ ಡೋಂಟ್ ಶೋಕೇಸ್. ಜನ ಹಂಗಿಲ್ಲ. ಸೊ ಅದಕ್ಕೆ ಹೇಳ್ತಿದ್ದೀನಿ, ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಅವ್ರಿಗೆ ನಾನು ಕೇಳ್ಕೊಳ್ಳೋದು ಒಂದೇ. ಯಾಕೆ ಅಂತ ಹೇಳಿದ್ರೆ, ವೆದರ್ ಇಟ್ ಈಸ್ ಯುವರ್ ಹಸ್ಬೆಂಡ್, ವೆದರ್ ಇಟ್ ಈಸ್ ಯುವರ್ ಗರ್ಲ್ ಫ್ರೆಂಡ್, ಯಾವತ್ತೂ ಯಾರಿಗೂ ಏನೂ ಹೇಳ್ಕೊಳಕ್ಕೆ ಹೋಗ್ಬೇಡಿ. ನಿಮ್ಮ ತಂದೆ ತಾಯಿಗೆ ಕೂಡ. ಯಾಕೆ ಅಂದರೆ ಅವಳು ಬೇರೆಯವ್ರ ಮನೆಯಿಂದ ಬಂದಿರ್ತಾಳೆ. ಕೆಲವೊಂದ್ಸಲಿ ಅಪ್ಪ ಅಮ್ಮನ ಸಪೋರ್ಟ್ ಇರಲ್ಲ, ಕೆಲವೊಂದ್ಸಲಿ ಅವಳು ಏನೇನೂ ಅಲ್ಲ, ನಿಮ್ಮನ್ನು ನಂಬ್ಕೊಂಡಿರ್ತಾಳೆ. ಸೊ ಇಫ್ ಸಂಬಡಿ ಈಸ್ ಟಾರ್ಚರಿಂಗ್ ಹರ್, ಅಥವಾ ಅವಳಿಗೇನೋ ಅನ್ಕಂಫರ್ಟಬಲ್ ಆಗ್ತಿದೆ ಅಂದರೆ ಅಟ್ಲೀಸ್ಟ್ ಟೇಕ್ ಹರ್ ಔಟ್, ಆಸ್ಕ್ ಈ ಥರ ಇದೆ ಸಿಚುವೇಶನ್ ಅಂತ. ಶಿ ವಿಲ್ ಡೆಫಿನೆಟ್ಲಿ ಟೆಲ್ ಯು ವಾಟ್ ಈಸ್ ಹ್ಯಾಪನಿಂಗ್. ಸೊ ನಾನು ಇಷ್ಟನ್ನೇ ಕೇಳ್ಕೊಳ್ತಾ ಇರೋದು. ಹಾಗೆಯೇ ತುಂಬ ಜನ ಈ ಒಂದು ವಿಷಯನ ಹೇಳಬೇಕು. ತುಂಬ ಜನ ಏನಂತ ಹೇಳ್ತಾರೆ ಅಂದರೆ, ಡೋಂಟ್ ಅಂದರೆ ಲೈಕ್ ಹೇಳ್ಕೊಂಡು ಬೇಡ, ಇಟ್ ವಿಲ್ ನಾಟ್ ಹ್ಯಾಪನ್ ಅಂತ. ಇಲ್ಲ, ಅಂಟಿಲ್ ಇಟ್ಸ್ ಪರ್ಮನೆಂಟ್ ಡೋಂಟ್ ಶೋ ಅಂತ ಏನೋ ಹೇಳ್ತಾರೆ. ಸಮ್ ಕೋಟ್ ಐ ರಿಯಲಿ ಡೋಂಟ್ ನೋ ಏನು ಅಂತ ನನ್ನ ಕಮೆಂಟ್ ಮಾಡಿ. ಏನಂತ ನಂಗೆ ನೆನಪೇ ಬರ್ತಿಲ್ವಲ್ಲ, ಬಟ್ ನಾನು ಹೇಳ್ತಿರೋದು ನಿಮ್ಗೆ ಅರ್ಥ ಆಗ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ಬಿ ಅ ಪ್ರೈವೇಟ್ ಅಂಟಿಲ್ ಇಟ್ಸ್ ಪಬ್ಲಿಕ್, ಈಸ್ ಇಟ್ ರೈಟ್?
ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಐ ವಾಸ್ ಸ್ಟ್ರೆಸ್ಡ್ ಔಟ್. ಐ ಹ್ಯಾವ್ ಅ ಲಾಟ್ಸ್ ಆಫ್ ಇನ್ಸೆಕ್ಯೂರಿಟಿ ಅಂತ ಒಂದು ಹುಡುಗಿಗಿರುತ್ತೆ, ಇಲ್ಲ ಬೇರೆಯವ್ರಿಗೂ ಇರುತ್ತೆ. ಸೊ ಹಾಗೇನೆ ಒಂದು ಹುಡುಗನ್ ಕೂಡ ಇರುತ್ತೆ. ಇಟ್ ಈಸ್ ನಾಟ್ ಓನ್ಲಿ ಫಾರ್ ಗರ್ಲ್ಸ್, ಇಟ್ ಈಸ್ ಆಲ್ಸೋ ಅಬೌಟ್ ಗೈಸ್. ನಿಮ್ಮ ಗರ್ಲ್ ಫ್ರೆಂಡ್ ಅವಳು ಅಂತ ಹೇಳಿದ್ರೆ ಒನ್ಸ್ ಶೋ ದ ವರ್ಡ್ ಶಿ ಈಸ್ ಮೈನ್, ಶಿ ವಾಸ್ ಮೈನ್, ಶಿ ಈಸ್ ಅಂದರೆ ಇನ್ ಫ್ಯೂಚರ್ ಆಲ್ಸೋ ಶಿ ಈಸ್ ಮೈನ್ ಅಂತ ಒಂದು ಸಲ ನೀವು ಅವಳನ್ನ ನಿಮ್ಮ ಒಂದು ಫ್ರೆಂಡ್ ಸರ್ಕಲ್, ಕ್ಲೋಸ್ ಸರ್ಕಲ್, ಫ್ಯಾಮಿಲಿ ಇಷ್ಟು ನೀವು ತೋರಿಸಿ ಅವ್ರಿಗೆ. ಸೊ ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ ವಾಟ್ ಎವರ್ ಇಟ್ ಈಸ್, ತುಂಬ ಜನ ಇದ್ದಾರೆ ಫ್ಲರ್ಟ್ ಮಾಡೋರಾಗಲಿ, ಇನ್ನೊಬ್ರಾಗಲಿ ಮತ್ತೊಬ್ಬರಾಗಲಿ, ನಿಮ್ಮ ಪಾಸ್ಟ್ ಮಿಸ್ಟೇಕ್ ಇಟ್ಕೊಂಡು ನಿಮ್ಮ ರಿಲೇಷನ್ಶಿಪ್ ಅಂದರೆ ಪ್ರೆಸೆಂಟ್ ಎಷ್ಟು ಟ್ರೂ ಆಗಿರೋ ರಿಲೇಷನ್ಶಿಪ್ ಇದ್ರೂ ನಿಮ್ಮನ್ನ ದೂರ ಮಾಡೋದಕ್ಕೆ ನೋಡ್ತಾರೆ. ಸೊ ಅದಕ್ಕೆ ಹೇಳ್ತಾ ಇದ್ದೀನಿ, ಒನ್ಸ್ ಶೋ ದೆಮ್. ಸೊ ಇವಳು ನನ್ನ ಗರ್ಲ್ ಫ್ರೆಂಡ್. ಅವಾಗ ಯಾವ ನಾಯಿನೂ ಕೂಡ ಬರಲ್ಲ ಏನದು ಆ ಊಟನ ತಿನ್ನೋದಕ್ಕೆ. ಹಾಗೇನೆ ಏನು ಟ್ರಸ್ಟ್ ಹರ್ ಅವ್ರು ಟ್ರಸ್ಟ್ ಹಿಮ್. ಇಲ್ಲ ನಾನು ಹುಡುಗ ಬಿಡಪ್ಪ ಅಂತಾನು ಅಂದ್ಕೊಳ್ಬೇಕು ನೀವು. ಯಾಕೆ ಅಂತ ಹೇಳಿದ್ರೆ ಅವಳಾಗಲಿ ಅವನಾಗಲಿ ಬೇಕು ಅಂತ ಅದನ್ನು ಮಾಡಲ್ಲ ಅಲ್ವಾ. ಸೊ ಒನ್ಸ್ ಅಂದರೆ ನೀವು ಸೀಕ್ರೆಟ್ ರಿಲೇಷನ್ಶಿಪ್ನ ಯಾವತ್ತೂ ಮಾಡೋಕ್ಕೆ ಹೋಗ್ಬೇಡಿ, ಸಿಚುವೇಶನ್ಶಿಪ್ನ ಯಾವತ್ತೂ ಯೂಸ್ ಮಾಡೋಕ್ಕೆ ಹೋಗ್ಬೇಡಿ. ಇವಾಗ ನಮ್ಮ ಅಪ್ಪ ಅಮ್ಮನ ಕಾಲದ ಲವ್ ಒಂಥರ ಲೈಕ್ ವೆರಿ ಬ್ಲೆಸ್ಡ್, ದೇವ್ರದು ಅಂತಲೇ ಅನ್ಕೊಬೋದು. ಇವಾಗ ನಮ್ಮ ಸಿಚುವೇಶನಲ್ಲಿ ಲವ್ ಅನ್ನೋದೇ ಇಲ್ಲ. ಇವಾಗ ಇಮ್ಯಾಜಿನ್ ನಮ್ಮ ಮಕ್ಕಳು ಸಿಚುವೇಶನಲ್ಲಿ ಏನಿರುತ್ತೆ, ಐ ಕಾಂಟ್ ಇವನ್ ಟೆಲ್ ದಟ್ ವರ್ಡ್. ಇವಾಗಲೇ ಒಂದು ಹುಡುಗ 5 ವರ್ಷ ಅಥವಾ 6 ವರ್ಷ ಲವ್ ಮಾಡೋ ಹುಡುಗಿನ ಸಿಚುವೇಶನ್ಶಿಪ್ ಅಂತ ಕರೆದಾಗ ವಾಟ್ ಈಸ್ ದೇರ್ ಇನ್ ನೆಕ್ಸ್ಟ್, ಕರೆಕ್ಟ್ ಅಲ್ವಾ? ಸೊ ನಾವು ಇವಾಗ ಪ್ರೀತಿಗೆ ಬೆಲೆ ಕೊಟ್ಟು ಉಳಿಸ್ಕೊಳ್ಳೋಣ. ಯಾರೂ ಇಲ್ಲ ಏನೇ ಪ್ರಾಬ್ಲಮ್ ಆದರೂ ಇರ್ತೀನಿ ಅಂದರೆ ಇರಿಸ್ಕೊಳ್ಳಿ, ಇಲ್ಲ ಅಂದರೆ ಪ್ಲೀಸ್ ಲೆಟ್ ಗೋ. ಸೊ ನಿಮ್ಗೆ ಹೀಲ್ ಆಗೋಕ್ಕೆ 1 year ಟೈಮ್ ಬೇಕು. ಯಾಕೆ ಅಂತ ಹೇಳಿದ್ರೆ ಹುಡುಗರಿಗಿಂತ ಹುಡುಗಿರು 10 ಪಟ್ಟು ಸಾಫ್ಟ್ ಆಗಿರ್ತಾರೆ, 10 ಪಟ್ಟು ಎಮೋಷ್ನಲ್ ಆಗಿರ್ತಾರೆ. ಒನ್ಸ್ ಇವಾಗ ನಾನೇ ಒಂದು ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದೀನಿ. ಸೊ ನನ್ನ ಸ್ಟ್ರೆಸ್ಗೆ ಹೋದಷ್ಟು ಐ ಜಸ್ಟ್ ಪುಟ್ ಆನ್ ಮೈ ವೆಯ್ಟ್. ನಾನು ಸ್ಟ್ರೆಸ್ ಮಾಡಿದಷ್ಟು ನಂಗೆ 10 ದಿನದ ಒಂದು ಮೆಮೊರಿನೇ ಮರ್ತೋಗ್ತಾ ಇದೆ. ಸೊ ವಾಟ್ ಎವರ್ ಇಟ್ ಈಸ್ ಹ್ಯಾಪನ್, ಇಟ್ಸ್ ಹ್ಯಾಪನ್, ವಿ ಹ್ಯಾವ್ ಟು ಅಕ್ಸೆಪ್ಟ್. ಅದನ್ನು ಬಿಟ್ಟು ಮೂವ್ ಆನ್ ಆಗೋದಕ್ಕೆ ಅವ್ರನ್ನ ಮರ್ತೇ ಬಿಡ್ತೀವಿ ಅನ್ನೋದು ತುಂಬಾ ಕಷ್ಟ. ವಿ ಕ್ಯಾನ್ ನಾಟ್ ಏನದು ಫರ್ಗೆಟ್ ದ ಪರ್ಸನ್. ಜಸ್ಟ್ ಅವ್ರೇನೇ ತಪ್ಪು ಮಾಡಿದ್ರು ಫರ್ಗಿವ್, ಕೆನಾಟ್ ಫರ್ಗೆಟ್. ಯಾಕೆ ಅಂದರೆ ನೀವು ಕೆನಾಟ್ ಫರ್ಗೆಟ್ ದ್ಯಾಟ್. ಫರ್ಗಿವ್ ಮಾಡಿ ದೊಡ್ಡವರಾಗಿ, ಫರ್ಗೆಟ್ ಮಾಡಿ ಚಿಕ್ಕವರಾಗಬೇಡಿ ಅಂತ ಕೇಳ್ಕೊಳ್ತೀನಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಹೀಗೆ ನಮ್ಮ ಮಾತು ನಮ್ಮ ಯೂಟ್ಯೂಬಲ್ಲಿ ಕಂಟಿನ್ಯೂ ಆಗಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಥ್ಯಾಂಕ್ಸ್ ಫಾರ್ ವಾಚಿಂಗ್. ನನ್ನ ಮನದಾಳದ ಮಾತನ್ನು ನೀವು ಕೇಳಿಸ್ಕೊಂಡಿರೋದಕ್ಕೆ. ಸೊ ಥ್ಯಾಂಕ್ ಯು ಸೋ ಮಚ್. ಬಾಯ್. ಸೇ ಬಾಯ್ ಐಸಿರಿ, ಸೇ ಬಾಯ್.